ರಂಗಗೀತೆಯನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಗೋ ಟಮ್ಮಿ ಅವರು. ಬರ್ಲಿ ಜೋರ್ ಚಪ್ಪಾಳೆ. ಶರಣ 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 ಶರಣೆಂಬೆವೋ 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 ಸೊಲ್ಲಿನ ಮೊದಲಿಗೆ ಶರಣೆಂಬೆವು ತಾಯಿ ಸರಸ್ವತಿಗೆ ಶರಣೆಂಬೆವು ಶರಣ 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 ಶರಣೆಂಬೆವೋ 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 ಶರಣೆಂಬೆವು ಆಟದ ಮೊದಲಿಗೆ ಶರಣೆಂಬೆವು ತಾಯಿ ಸರಸ್ವತಿಗೆ ಶರಣೆಂಬೆವು ಹೇ ಮಾಯ್ಕಾತಿ ಕಿನ್ನೂರಿಯಾಗಿ ಕೈಯಾಗ ನುಡಿವಂಥ ಮಾದೇವನ ಮಡದಿ ಮಾಯಿಕಾತಿಗೆ ಕಿನ್ನೂರಿಯಾಗಿ ಕೈಯಾಗ ನೋಡಿವಂಥ ಕಿನ್ನೂರಿಯಾಗಿ ಕೈಯಾಗ ನೋಡಿವಂಥ ಮಾದೇವನ ಮಡದಿ ಮಾಯಗಾತಿಗೆ ಮಾದೇವನ ಮಡದಿ ಮಾಯಗಾತಿಗೆ ಮಾದೇವನ ಮಡದಿ ಮಾಯಗಾತಿಗೆ ಶರಣೆಂಬೆವು ಸ್ವಾಮಿ ಶರಣೆಂಬೆವು 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 ಆಟದ ಮೊದಲಿಗೆ ಶರಣೆಂಬೆವು ತಾಯಿ ಸರಸ್ವತಿಗೆ ಶರಣೆಂಬೆವು ಹೇ ತಾಯಿ ಮಾತಾಯಿ ಭೂದೇವಿ ಹೇ ತಾಯಿ ಮಾತಾಯಿ ಭೂದೇವಿ ನೆಲವಾಗಿ ಪಾದಕ್ಕೆ ಪಯಣವ ನೀಡುವಂಥ ನೆಲವಾಗಿ ಪಾದಕ್ಕೆ ಪಯಣವ ನೀಡುವಂಥ ನೆಲವಾಗಿ ಪಾದಕ್ಕೆ ಪಯಣವ ಕೊಡುವ ನೆಲವಾಗಿ ಪಾದಕ್ಕೆ ಪಯಣವ ಕೊಡುವ ತಾಯಿ ಮಾತಾಯಿ ಭೂದೇವಿಗೆ ತಾಯಿ ಮಾತಾಯಿ ಭೂದೇವಿಗೆ ತಾಯಿ ಮಾತಾಯಿ ಭೂದೇವಿಗೆ ಶರಣೆಂಬೆವು ಸ್ವಾಮಿ ಶರಣೆಂಬೆವು 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 ಸೊಲ್ಲಿನ ಮೊದಲಿಗೆ ಶರಣೆಂಬೆವು ಆಟದ ಮೊದಲಿಗೆ ಶರಣೆಂಬೆವು 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 ಆಟದ ಮೊದಲಿಗೆ ಶರಣೆಂಬೆವು ಸೊಲ್ಲಿನ ಮೊದಲಿಗೆ ಶರಣೆಂಬೆವು ಸೊಲ್ಲಿನ ಮೊದಲಿಗೆ ಶರಣೆಂಬೆವು ಟಕ ಶರಣ ಟಕ ಶರಣ ಟಕ ಶರಣ ಟಕ ಶರಣ
ಓಕೆ ಗೋ ತಮಿ ಆರಾಮ ಆರಾಮ. ಓಕೆ ಚೆನ್ನಾಗಿ ಕಾಣಿಸ್ತಿದ್ದೀರಿ. ಥ್ಯಾಂಕ್ ಯು ಮ್ಯಾಮ್. ಎಲ್ಲಿ ನಮ್ಮ ಕ್ಯಾಮ್ರಾಗೆ ನಿಮ್ಮ ಹೇರ್ ಸ್ಟೈಲ್ ತೋರಿಸಿ ನೋಡೋಣ. ವೆರಿ ಕ್ಯೂಟ್. ಇದು ಕ್ರೆಡಿಟು ನನ್ನ ಡ್ರೆಸ್ ಕ್ರೆಡಿಟು ಮತ್ತು ಹೇರ್ ಸ್ಟೈಲ್ ಕ್ರೆಡಿಟು ಕಾವ್ಯನ್ಗೆ ಹೋಗಬೇಕು. ಓ ನೈಸ್. ತುಂಬ ಸಹಾಯ ಮಾಡಿಲ್ಲ ನಮಗೆ. ಕಾವ್ಯ ವೆರಿ ನೈಸ್. ಓಕೆ ಇವತ್ತೆಲ್ಲರೂ ತುಂಬ ಚಂದ ರೆಡಿಯಾಗಿ ಬಂದಿದ್ದೀರಿ. ಹಾಂ ಪರ್ಫೆಕ್ಟ್, ಒಂಥರ ಸಕ್ಕದಾಗಿ. ಅರ್ಚನಾ ಮ್ಯಾಮ್ ಇವತ್ತು ಒಬ್ಬೊಬ್ರು ನೋಡೋದಕ್ಕೆ ಖುಷಿ ಆಗ್ತಾ ಇದೆ. ಆ್ಯಂಡ್ ಗೋವಿಂದಮ್ಮ ಬಂದ ತಕ್ಷಣ ಗೋವಿಂದಮ್ಮ ಅಲ್ಲ, ಇವತ್ತು ಆಂಡಾಳಮ್ಮನ ನೋಡ್ದಂಗೆ ಆಯಿತು ನನಗೆ. ಹೌದು, ಅವ್ರು ಹೀಗೆ ಸೈಡಲ್ಲಿ ತುರುಪು ಕಟ್ಕೊಳ್ಳೋದು. ತುಂಬ ಸುಂದರವಾಗಿ ಕಾಣಿಸ್ತಾ ಇದ್ದೀರಿ. ಥ್ಯಾಂಕ್ ಯು ಮ್ಯಾಮ್. ತುಂಬ ಅಂದರೆ ತುಂಬ ಸುಂದರವಾಗಿ. ಥ್ಯಾಂಕ್ ಯು ಮ್ಯಾಮ್. ಆಮೇಲೆ ನೀವು ಆ ಸ್ಟಾರ್ಟಿಂಗಲ್ಲೇ ಮನಸ್ಸು ಗೆದ್ದುಬಿಟ್ರಿ ಕಣ್ರಿ. ಆ 1 ಆಕ್ಟೇವ್ ಜಂಪ್ ಇದೆಯಲ್ಲ, ಎಸ್ ಮ್ಯಾಮ್. ಅದು ಸುಲಭವಾಗಿ ನುರಿತ ಗಾಯಕರಿಗೂ ಬರಲ್ಲ. ಸಾ 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 ಎಷ್ಟು ಸಲ ಲಾಸ್ಟಲ್ಲಂತೂ ಸಾ ಪಾ ಸಾ ಸಾ ಪಾ ಸಾ. ಆಮೇಲೆ ಚರಣದಲ್ಲಿ ಯಾವುದ್ಯಾವುದೋ ಆಡ್ ನೋಟ್ಸಿಗೆ ಹೋಗುತ್ತಿದ್ದು, ಭಾರಿ ಕಷ್ಟ ಇದೆ. ಎಸ್ ಮ್ಯಾಮ್. ಅದನ್ನು ಏನು ಚೆನ್ನಾಗಿ ನಿಭಾಯಿಸಿದ್ರಿ ಗೋವಿಂದಮ್ಮ. ನೋರಿಯಾಗಿ ಕೈಯಾಗ ನೋಡಿವಂಥ ಮಾದೇವನ ಮಾಡದಿ ಮಾಯಗಾತಿಗೆ, ಮಾದೇವನ ಮಾಡದಿ ಮಾಯಗಾತಿಗೆ. ಆ್ಯಂಡ್ ಸೆಕೆಂಡ್ ಚರಣದಲ್ಲಿ ವೆರಿ ಮೈನ್ಯೂಟ್ ಪಿಚ್ಚಿಂಗ್ ಸ್ವಲ್ಪ ಕಂಟ್ರೋಲ್ ನಿಮಗೆ ಬೇಕಾಗಿತ್ತು. ಬಿಟ್ಟರೆ ಇಡೀ ಹಾಡನ್ನು ಅದ್ಭುತವಾಗಿ ನಿರ್ವಹಿಸಿದ್ರಿ. ಇದು ರಂಗಗೀತೆನಾ? ಹೌದು ಮ್ಯಾಮ್. ಅಲ್ವಾ? ಮಲೆಗಳಲ್ಲಿ ಮದುಮಗಳು ನಾಟಕದ ಗೀತೆ. ಯಾವುದು? ಮಲೆಗಳಲ್ಲಿ ಮದುಮಗಳು. ಆವಾ ಕುವೆಂಪು ಅವರ ಒಂದು ಅದ್ಭುತವಾದ ಕ್ರಿಯೇಷನ್ ಅದು. ಹಂಸಲೇಖ ಸರ್ ಅವರ ಸಂಗೀತ, ಬರ್ದಿದ್ದು ಹಾಗೆ ಹೇಳಿ. ಕೆ ವೈ ನಾರಾಯಣ ಸ್ವಾಮಿ ಸರ್ ಅವರ ಸಾಹಿತ್ಯ ಇದೆ. ವಾ 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 ವಾ. ಎಲ್ಲ ಇದು ಕೂಡ ಘಟಾನುಘಟಿಗಳ ಸಂಗಮ. ಇದು ನಿಮಗೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇಂಥ ಒಂದು ಚಾಲೆಂಜಿಂಗ್ ಹಾಡು, ಹಂಸಲೇಖ ಸರ್ ಹಾಡುಗಳನ್ನು ಹಾಡೋದು ಸುಲಭ ಅಲ್ಲಮ್ಮ, ಬಹಳ ಕಷ್ಟ. ಅದು ಪ್ರತಿಯೊಬ್ಬ ಸಿಂಗರ್ಗೂ ಅವರ ಪ್ರತಿಯೊಂದು ಹಾಡುಗಳು ಒಂದೊಂದು ಲೆಸನ್ ಇದ್ದ ಹಾಗೆ. ಒಂದೊಂದು ಪಠ್ಯಪುಸ್ತಕದಲ್ಲಿ ಲೆಸನ್ ನಂಬರ್ 1 ಲೆಸನ್ ನಂಬರ್ 2 ಅಂತ ಹೇಗಿರುತ್ತಲ್ಲ, ಒಂದೊಂದು ಹಾಡು ಒಂದೊಂದು ಪಾಠ ಇದ್ದ ಹಾಗೆ ಹಂಸಲೇಖ ಸರ್ದು. ಅವರಿಗೊಂದು ಶಿರಭಾಗಿ ನಮಿಸ್ತೀನಿ ನಾನು. ದೇವರು ಒಳ್ಳೇದು ಮಾಡಲಿ. ನಿಮ್ಮ ಗಂಟ್ಲು ಕೂಡ ತುಂಬ ಚೆನ್ನಾಗಿ ಕೇಳಿಸ್ತಾ ಇತ್ತು. ಹೀಗೆ ಕಾಪಾಡ್ಕೊಳ್ಳಿ, ಮುನ್ನುಗ್ತಾ ಇರಿ. ಗೋ ಗೋವಿಂದಮ್ಮ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಓಕೆ ವೇಮ್ಗಲ್ ಸರ್. ಗೋವಿಂದಮ್ಮ ಅವರೇ, ಸರ್ ಚಿಕ್ಕಜಾಲದ ಉತ್ನಳ್ಳಿ ಬೆಟ್ಟದ ಅಕ್ಕಯ್ಯಮ್ಮ ನಿಮ್ಮ ಮೈ ಮೇಲೆ ಬಂದಿದ್ರು ಇವತ್ತು. ಥ್ಯಾಂಕ್ ಯು ಸರ್. ಅದು ಕೆ ವೈ ನಾರಾಯಣ ಸ್ವಾಮಿ ಅವರ ಇದ್ರದ್ದು, ಮತ್ತು ಸಿ ಬಸವಲಿಂಗಯ್ಯ ಅಂತ 12 ಗಂಟೆ ನಾಟಕ ಅದು, ಮಲೆಗಳಲ್ಲಿ ಮದುಮಗಳು. ಹೌದು ಸರ್. ಆ ನಾಟಕದ ಈ ಗೀತೆ ಎಲ್ಲ ವಿಶೇಷನೇ. ಆ ಒಂದು ನಾಟಕದಲ್ಲಿ ಬರ್ತಕ್ಕಂಥ ಎಲ್ಲ ಗೀತೆಗಳಿಗೂ ಹಂಸಲೇಖ ಸರ್ ವಿಶೇಷವಾದ ಒಂದು ಸಂಗೀತ ಅಳವಡಿಕೆ ಮಾಡಿರ್ತಕ್ಕಂಥದ್ದು ನೋಡಿ. ವಿಶೇಷವಾಗಿದೆ. ಇದೊಂದು ಪ್ರಾರ್ಥನೆ ಗೀತೆ ಅಲ್ವಾ, ರಂಗಗೀತೆ ಆದ್ರೂ ಮೊದಲಿಗೆ ಅದು ಆ ನಾಟಕ ಶುರು ಎಲ್ಲನೂ ಮಾಡೋಕ್ಕೆ ಮುಂಚೆ ನಾವು ಹಾಡ್ತಕ್ಕಂಥ ರಂಗಗೀತೆಗಳಲ್ಲಿ ಬೇಕಾದಷ್ಟು ಇದ್ದಾವೆ. ಆದರೆ ಇದಕ್ಕೆ ಒಂದು ವಿಶೇಷವಾದ ಒಂದು ಕಂಪೋಸಿಷನ್ ಕೊಟ್ಟು ಅದು ಎಷ್ಟು ಕಳೆ ಕಟ್ಟುತ್ತೆ ಅಂತಂದರೆ, ನಿಮ್ಮ ಕಂಠದಲ್ಲಿ ಕೇಳಿದಾಗ ನಮ್ಗೆ ಅಷ್ಟೇ, ಅಲ್ಲಿ ಕೇಳಿದಾಗೆ ಈಗ ಆಯಿತು ಅದು. ಯಾವಾಗ ನೀವು ನಾಟಕ ನೋಡಿದ್ರೆ ಅದನ್ನು? ಹಾಂ ಸರ್, ಆ ನಾಟಕಕ್ಕೆ ಹಾಡಿದ್ದೀನಿ. ಅದರದ್ದೇ ಒಂದು ಇದಿಲ್ಲದೆ ಇದ್ದರೆ ನಿಮಗೆ ಆ ಪಲಕಗಳು ಬರ್ತಾ ಇರಲಿಲ್ಲ. ತುಂಬ ಚೆನ್ನಾಗಿ ಆಡಿದ್ರಮ್ಮ. ದೇವರು ಒಳ್ಳೇದು ಮಾಡಲಿ ನಿಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗೌತಮಿ. ಮುನಿರಾಜು ಸರ್. ಹಂಸಲೇಖ ಸರ್ನ ನಾನು ತುಂಬ ಹತ್ರದಿಂದ ಬಲ್ಲವನಾಗಿ ಹೇಳ್ತೀನಿ. ಕಂಪೋಸ್ ಮಾಡ್ತಿರ್ತಾರೆ, ಒಂದು ಕೈಲಿ ಮ್ಯಾಂಡೋಲಿನ್ ಇಟ್ಕೊಂಡಿರ್ತಾರೆ. ಮ್ಯಾಂಡೋಲಿನ್ ಏನೋ ಒಂದು ರಾಗ ನುಡಿಸ್ತಾ ಇರ್ತಾರೆ. ಅಲ್ಲಿ ಕೀಬೋರ್ಡಲ್ಲಿ ಎಲ್ಲ ಒಂದು ಫೀಡ್ ಮಾಡ್ತಾ ಇರ್ತಾರಲ್ಲ, ಅಲ್ಲೇನೋ ಒಂದು ನಡೀತಾ ಇರ್ತದಲ್ಲ, ಅಲ್ಲಿ ಕರೆಕ್ಷನ್ ಮಾಡ್ತಿರ್ತಾರೆ. ಇವ್ರು ಯಾರೋ ಇಲ್ಲಿ ಮಾತಾಡ್ತಿರ್ತಾರಲ್ಲ, ಅವ್ರಿಗೆ ಉತ್ತರ ಕೊಡ್ತಿರ್ತಾರೆ. ಇನ್ಯಾರೋ ಅಲ್ಲೇನೋ ಹೇಳ್ತಿರ್ತಾರಲ್ಲ, ಅವ್ರನ್ನ ಗಮನಿಸ್ತಿರ್ತಾರೆ. ಅವ್ರದ್ದು ಒಬ್ಬ ಈ ಸುಮ್ಮನೆ ಹೇಳೋದಲ್ಲ, 10 ಕಡೆ ಓಡ್ತಾ ಇರುತ್ತೆ. ಅಂಥ ಅದ್ಭುತವಾದಂಥ ಸಂಗೀತಗಾರರು, ಸಂಗೀತ ನಿರ್ದೇಶಕರ ಹಾಡು ತುಂಬ ಚೆನ್ನಾಗಿ ಹಾಡಿದ್ರಿ. ಒಳ್ಳೆಯದಾಗಲಿ. ಸೂಪರ್ ಸೂಪರ್ ಅಮೇಝಿಂಗ್. ಥ್ಯಾಂಕ್ ಯು ಗೌತಮಿ. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.